ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಬ್ಬ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಆದ ಗಿಲ್ಲಿ ನಟ ಅವರ ಸಕ್ಸಸ್ ಸ್ಟೋರಿ ಹೇಗಿತ್ತು ಅಂತ ತಿಳ್ಕೊಳ್ಳೋಕ್ಕೆ ಹೋಗ್ತಿದ್ದೀವಿ. ಅವರು ಮೊದಲನೇದಾಗಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಗ್ರಾಮದವರು. ಹಾಗೆಯೇ ನಿಜ ಹೇಳಬೇಕು ಅಂತಂದರೆ ಗಿಲ್ಲಿ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಟ್ಯಾಲೆಂಟ್ ಇಟ್ಟಿದ್ದ ಹುಡುಗ ಆಗಿದ್ದ. ಅವನಿಗೆ ಮನೆ ಮತ್ತು ಹೊಲದ ಕೆಲಸಗಳು ತುಂಬಾ ಇಷ್ಟ ಆಗ್ತಾ ಇರಲಿಲ್ಲ. ಎಲ್ಲೋ ಅವ್ರ ಅಪ್ಪ ಕರೆದಾಗ ಮಾತ್ರ ಮಾಡ್ತಿದ್ರು. ಇದೇ ಕಾರಣಕ್ಕಾಗಿ ಅವರು ITI ಗ್ರ್ಯಾಜುಯೇಟ್ ಮುಗಿದಿದ್ದಂಗೆ ಬೇಗನೆ ಆದಷ್ಟು ಅವ್ರಿಗೆ ಇನ್ನೂ 18 ಕೂಡ ಆಗಿರಲಿಲ್ಲ ಅನ್ಸುತ್ತೆ, ಅಷ್ಟು ಬೇಗನೆ ಬೆಂಗಳೂರು ಮೆಟ್ಲನ್ನು ಹತ್ತೇ ಬಿಡ್ತಾರೆ. ಕ್ಯಾಂಪಸ್ ಹಿಡ್ಕೊಂಡು ಬೆಂಗಳೂರಿಗೆ ಬಂದ ಇವರು ಬರಬೇಕಾದ್ರೆ ಒಂದು ದೊಡ್ಡ ಕನಸನ್ನು ಇಟ್ಕೊಂಡ್ಬಂದಿರ್ತಾರೆ, ದೊಡ್ಡ ಡೈರೆಕ್ಟರ್ ಆಗಬೇಕು ಅಂತ. ಆದರೆ ಅಲ್ಲಿ ಹೋಗಿದ ಮೇಲೆ ಆಗಿದ್ದೇ ಬೇರೆ. ಅಲ್ಲೋಗಿದ್ದ ಮುಂಚೆ ಏನಾಯಿತು ಅಂತ ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಮಾಡ್ಕೊಂಡಿದ್ದೀರಾ ಅನ್ಕೊತೀನಿ. ಹಾಗೆಯೇ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ಕೊಬಿಡಿ. ಯಾಕಪ್ಪ ಅಂತಂದರೆ ಆದಷ್ಟು ಬೇಗ ಟೋಕೆನ ನಾನು ರೀಚ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಮುಂದೆ ಏನಾಯ್ತಪ್ಪ ಅಂತಂದರೆ ಒಂದು ಹೊತ್ತು ಊಟಕ್ಕೂ ಕೂಡ ಪರದಾಡಿದ್ದಾರೆ ಗಿಲ್ಲಿಯವರು. ತುಂಬಾ ಸ್ಟ್ರಗಲ್ ಇತ್ತು ಗುರು. ಅವರ ಫ್ರೆಂಡ್ಸ್ ಮನೆಗಳಲ್ಲಿ ಅಥವಾ ಇನ್ನೊಬ್ಬರ ಮನೆಗಳಲ್ಲಿ ಉಳ್ಕೊಂಡು ದಿನಗಳನ್ನ ಕಳೀತಾ ಇದ್ದರು. ಹಾಗೆಯೇ ನೋಡ್ತಿದ್ದಂಗೆ ಅವರು ಬಂದು 2 ವರ್ಷ ಮುಗ್ದೇ ಹೋಯ್ತು ಗೈಸ್. ಅವ್ರಿಗೆ ಮನಸೊಳಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು, ನಾನು ಬಂದಿದ್ದು ದೊಡ್ಡ ಡೈರೆಕ್ಟರ್ ಆಗಬೇಕು ಅಂತ. ಬಟ್ ಇಲ್ಲಿ ಏನು ನಡೀತಾ ಇದೆ ನನ್ನ ಲೈಫಲ್ಲಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗಲೇ ಗೈಸ್ ಅವರ ಫ್ರೆಂಡ್ಸ್ ರೂಮಲ್ಲಿ ಏನೋ ಪ್ರಾಬ್ಲಮ್ ಅಂತ ಮನೆಯಿಂದ ಆಚೆ ಬಂದುಬಿಡ್ತಾರೆ. ಆವಾಗಲೇ ಇವ್ರಿಗೆ ತುಂಬಾ ಸ್ಟ್ರಗಲ್ ಬರೋದು ಅಂತಂದರೆ ಆವಾಗಲೇ ಒಂದು ಸೆಟ್ ಹಾಕು ಅಂದರೆ ಕ್ಯಾಮ್ರಾಮನ್ ಸೆಟ್ ಹಾಕು, ಈ ಥರ ಕಾಮಿಡಿ ಕಿಲಾಡಿಗಳು ಅಥವಾ ಯಾವುದಾದ್ರೂ ಒಂದು ಶೋಗಳು ಸೆಟ್ ಹಾಕೋ ಕೆಲಸಕ್ಕೆ ಸೇರ್ಕೋತಾರೆ. ಆ ದಿನಗಳಲ್ಲಿ ಕಾಮಿಡಿ ಮಾಡುತ್ತಾ ತನ್ನ ಸಹ ಕೆಲಸಗಾರರನ್ನು ಮನರಂಜಿಸ್ತಿರ್ತಾರೆ. ಅದನ್ನು ಗಮನಿಸಿದ ಗಿಲ್ಲಿ ತನ್ನೊಳಗೆ ಒಂದು ಪ್ರಶ್ನೆಯನ್ನು ಮೂಡ್ಕೊತಾರೆ. ಏನಪ್ಪ ಅಂತಂದರೆ ನಾನೇಕೆ ಒಂದು ಯೂಟ್ಯೂಬ್ ಚಾನಲ್ನ ತೆಗೆದು ವೀಡಿಯೋಗಳನ್ನ ಅಪ್ಲೋಡ್ ಮಾಡಬಾರ್ದು ಅಂತ. ಹಾಗೆಯೇ ಕೂಡ ತೆಗಿತಾರೆ ಕೂಡ. ಒಳ್ಳೆ ವ್ಯೂಸು ಬರೋದಿಲ್ಲ. ಕೆಲ ದಿವಸಗಳ ಕಾಲ ತುಂಬಾ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಹಾಗೆಯೇ ಅವರ ಯಾವುದೋ ಒಂದು ಉತ್ತಮವಾದ ವಿಡಿಯೋಯಿಂದ ಅವರ ಅಭಿಮಾನಿಗಳನ್ನ ಗಳಿಸ್ತಾರೆ. ಅಂದರೆ ಅದೊಂದೇ ವಿಡಿಯೋ ಅಲ್ಲ, ಅದಕ್ಕಿಂತ ಹಿಂದೆ ಸಖತ್ ವಿಡಿಯೋಗಳನ್ನ ಮಾಡಿರ್ತಾರೆ. ಆಮೇಲೆ ಇವರಿಗೆ ಒಳ್ಳೆ ವ್ಯೂಸು ರೀಚ್ ಆಗುತ್ತೆ. ಯಾಕಪ್ಪ ಅಂತಂದರೆ ಇವರ ಕಾಮಿಡಿಗಳು ತುಂಬಾ ಚೆನ್ನಾಗಿರುತ್ತಲ್ಲ. ಹಾಗಾಗಿ ಒಳ್ಳೆ ಯೂಟ್ಯೂಬ್ನಲ್ಲಿ ಒಳ್ಳೆಯ ಒಂದು ವ್ಯೂಸ್ನ ತಗೊತಾರೆ. ಗಿಲ್ಲಿ ನಟ ಅಂತ ಏನಪ್ಪ ಹೆಸರು ಬಂತು ಅಂತ ಅಂದರೆ ಇವ್ರಿಗೆ ಮೊದಲು ನಟರಾಜ್ ಅಂತ ಹೆಸರಿತ್ತು. ಅಲ್ಲಿ ಮುಳೆ ಗಿಲ್ಲಿ ನಟ ಎಂಬ ಒಂದು ವಿಡಿಯೋಯಿಂದ ಇವರಿಗೆ ಗಿಲ್ಲಿ ನಟ ಎಂಬ ಹೆಸರು ಬಂತು ಗೈಸ್. ಇದರಲ್ಲೇ ಗುರುತಿಸಲ್ಪಟ್ಟ ಒಬ್ಬ ಯುವ ಪ್ರತಿಭೆ ಅವರ ಕಾಮಿಡಿಗಳನ್ನ ನೋಡಿ ಯಾರೋ ಒಬ್ಬ ದೊಡ್ಡ ಒಂದು ಸೆಲೆಬ್ರಿಟಿ ಅಂತ ಅಂದ್ಕೊಳ್ಳಿ, ಅವರು ಇವ್ರನ್ನ ಕಾಮಿಡಿಗಳನ್ನ ನೋಡಿ ಒಂದು ದೊಡ್ಡ ಶೋ ಇವರಿಗೆ ಆಡಿಷನ್ ಕೊಡ್ತಾರೆ. ಆ ಶೋ ಯಾವುದೂ ಅಲ್ಲ, ಕಾಮಿಡಿ ಕಿಲಾಡಿಗಳು ಸೀಸನ್ 4 ಇವರು ಭಾಗವಹಿಸಿದ ಆಡಿಷನ್ ಪಾಸ್ ಮಾಡಿ ರನ್ನರ್ ಅಪ್ ಕೂಡ ಆಗ್ತಾರೆ. ಇದೇ ಕಾರಣಕ್ಕೆ ಇವರಿಗೆ ಆಚೆ ಇನ್ನೊಂದು ಶೋ ಕಾದು ಕೂತಿರುತ್ತೆ. ಅದೇ ಭರ್ಜರಿ ಬ್ಯಾಚಲರ್ಸ್. ನಮ್ಮ ಗಿಲ್ಲಿ ಭರ್ಜರಿ ಬ್ಯಾಚಲರ್ಸ್ಗೆ ಮೊದಲನೇ ಒಂದು ಫಸ್ಟು ಸೀಸನ್ನೇ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದ ಅದರಲ್ಲೂ ಕೂಡ ರನ್ನರ್ ಅಪ್ ಆಗ್ತಾರೆ. ಅದೇ ಗಿಲ್ಲಿ ಎಲ್ಲ ಕನ್ನಡಿಗರ ಮನಸ್ಸನ್ನು ಗೆದ್ದು ತಮ್ಮ ಹಾಸ್ಯದ ಮೂಲಕ ಗೆದ್ದು ಡಿಕೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬರ್ತಾರೆ. ಅದರಲ್ಲೂ ಕೂಡ ರನ್ನರ್ ಅಪ್. ಈ ಥರ ರನ್ ಮಾಡ್ತಾ ಇವತ್ತು ಕ್ವಾಟ್ಲೆ ಕಿಚನ್ಗೂ ಕೂಡ ಬಂದುಬಿಡ್ತಾರೆ. ಅದರಲ್ಲಿ ರನ್ನರ್ ಅಪ್ ಆಗ್ತಾರೆ. ಇವೆಲ್ಲ ಶೋ ಮಾಡಿದ ಇವರು ರಿಯಾಲಿಟಿ ಶೋಗಳ ಅಪ್ಪ ಆದ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಭಾಗವಹಿಸಿ ತಮ್ಮದೇ ಶೈಲಿಯ ಹಾಸ್ಯ ಪ್ರದರ್ಶನವನ್ನು ಮಾಡುತ್ತಾ ಇನ್ನೊಬ್ಬರಿಗೆ ರೇಗಿಸ್ತಾ ನೀವೇ ನೋಡಿದ್ದೀರಲ್ವಾ, ಬರೋಬ್ಬರಿ 46 ಕೋಟಿ ಓಟ್ಗಳಿಂದ ಜಯಗಳಿಸ್ತಾರೆ. ದೊಡ್ಡ ಸೆಲೆಬ್ರಿಟಿಯಾಗಿ ಆಚೆ ಬರ್ತಾರೆ ಅಂತಲೇ ಹೇಳ್ಬೋದು ಗೈಸ್. 46 ಕೋಟಿ ಓಟ್ ಅಂದರೆ ಏನೋ ತಮಾಷೆ ಅಲ್ಲ ಅಂತ ನಿಮಗೂ ಕೂಡ ಗೊತ್ತು. ಇದು ಗಿಲ್ಲಿ ಅವರ ಸಕ್ಸಸ್ ಸ್ಟೋರಿ. ಹೇಳ್ಬೇಕಂದ್ರೆ ಇನ್ನೂ ತುಂಬ ಇದೆ. ಅದರಲ್ಲಿ ನನ್ನ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಗೈಸ್.
ನೆಕ್ಸ್ಟ್ ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಎಲ್ಲ ಕನ್ನಡಿಗರಿಗೂ ಈ ವ್ಲಾಗರ್ ಕನ್ನಡಿಗ ಅವರ ದೊಡ್ಡ ನಮಸ್ಕಾರಗಳು ಗೈಸ್. ಓಕೆ ಗೈಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್.